subscribe. ಕೊಂಬೆಂಗಿದೆ ನೋಡಲಿ. ಯಪ್ಪ ಇದಕ್ಕಿಂತ ಅಪ್ಪನಂತ ಐಡಿಗಳು ಸಿಗ್ತವೆ. ಸಖತ್ ವೈಲ್ಡ್. ಎಲ್ರಿಗೂ ನಮಸ್ಕಾರ ಗುರು. ನಾನಿವತ್ತು ನಮ್ಮೂರಲ್ಲಿದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ಗಳು ಎಷ್ಟು ಚೆನ್ನಾಗಿತ್ತಲ್ಲ. ನಮ್ಮ ಕಡೆ ತುಂಬ ಮಳೆ ಬರೋದ್ರಿಂದ ಗದ್ದೆ ನಾಟಿ ಮಾಡುವಾಗೆಲ್ಲ ಏಡಿ ಹಿಡಿಯೋದು ಒಂದು ಒಳ್ಳೆ ಸ್ಪೆಷಲ್ ಅನುಭವ ಕೊಡ್ತಿತ್ತು. ಸೊ ಅದನ್ನು ನಾನು ರೀಕ್ರಿಯೇಟ್ ಮಾಡಬೇಕು ಅಂತ ನಾನು ನನ್ನ ಬ್ರದರ್ಸ್ ಜೊತೆ ಇವತ್ತು ಏಡಿ ಹಿಡಿಯೋಕ್ಕೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ನಮ್ಮ ಹುಡುಗರು ಹೆಂಗೆ ಏಡಿ ಹಿಡಿತಾರೆ ಅಂತ. ನಮ್ಮ ಮಲೆನಾಡು ಪ್ರದೇಶಗಳು ಮಳೆಗಾಲದಲ್ಲಿ ಯಾವ ಲೆವೆಲಿಗೆ ಕಾಣುತ್ತಂತ ನೋಡುಗರು, ಹೆಂಗೆ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದೆ ನಮ್ಮೂರು ನೋಡಿ. ಹೆಂಗೆ ಮಳೆಗಾಲದಲ್ಲಿ ಊರು ನೋಡೋಕ್ಕೆ ಒಂಥರ ಚೆಂದ ಗುರು. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ತೋರಿಸ್ತೀನಿ ನಮ್ಮೂರು ಹೆಂಗಿದೆ ಅಂತ. ತುಂಬ ಹೊರಗಡೆ ಎಲ್ಲ ಹೋದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ ಊರನ್ನ. ನಮಗೆ ಹೊರಗಡೆ ಇದ್ದಾಗ ಈ ಲೆವೆಲಿಗೆಲ್ಲ ಗಾಳಿ ಸಿಗುತ್ತಾ? ಸಿಗಲ್ಲ. ಊರಿಗೆ ಬಂದಾಗ ಅದ್ರ ಫೀಲೇ ಬೇರೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಿಮ್ಮ ಊರಿಗೆಲ್ಲ ಬಂದು ಹಿಂಗೆ ಎಂಜಾಯ್ ಮಾಡ್ಕೊಳ್ಳಿ ಎಲ್ಲರೂ. ನೋಡಿ ನಮ್ಮೂರು ಹೆಂಗಿದೆ. ಅಯ್ಯೋ ಎಂಥ ಮೊಮೆಂಟ್ ಮಿಸ್ ಆಯಿತು. ಇಂಥ ಜಾಗದಲ್ಲಿ ಜಾಸ್ತಿ ಸಿಗೋದಾ? ಕಲ್ಲುಗಳಿರ್ಬೇಕು. ನೋಡಿ ಇಲ್ಲಿ ಪೊಟ್ಟೆಗಳಿರ್ತವೆ, ಇಲ್ಲಿ ಪೈಪ್ ಇದೆ, ಈ ಕಡೆಯಿಂದ ಆ ಕಡೆ ಎಂಡಿಗೆ ಎಂಡಾಗಿದೆ. ಇದ್ರೊಳಗಡೆ ರೇಡಿಗಳು ಇರ್ತವೆ, ಆದರೆ ಸ್ವಲ್ಪ ಕಷ್ಟ ಒಳಗಡೆ ಹೋಗಿ ಹಿಡಿಯೋದು. ಸಂಜು, ನಾನು ಆ ಕಡೆಯಿಂದ ಬರ್ತೀನಿ, ಈ ಕಡೆಯಿಂದ ಬರ್ತೀಯಾ ನೀನು? ನಾನು ಆ ಕಡೆಯಿಂದ ಬರ್ತೀನಿ, ಮರೊಳಗೆ ಎಲ್ಲ ನೋಡಿ ಇಲ್ಲಿ ಎಂತೆಂಥ ಪೊಟ್ಟೆಲ್ಲ ನುಗ್ಬೇಕು ಒಳಗಡೆ. ಇದ್ರ ಗಂಡಿಲೆಲ್ಲ ಇರುತ್ತೆ. ಪ್ರಾಬ್ಲಮ್ ಏನಂದರೆ ಹಾವು ಪಾವು ಇರ್ತವೆ, ಅದೇ ಭಯ ಸ್ವಲ್ಪ. ಕಲ್ಸಂದಿ ಎಲ್ಲ ಇರ್ತವೆ ಇವು. ಸಿಕ್ಕಿದ್ವಾ? ಹೋಗು ಕರಿತಾನೆ, ಹೋಗಿ ಇದಾವ. ತುಂಬ ಪೇಷನ್ಸಿಂದ ಕಾಯ್ಬೇಕು. ಏಡಿ ಹಿಡಿಯೋದು ಸುಲಭ ಅಲ್ಲ. ಅದ್ರದ್ದು ಬಾಗ್ಲತ್ರ ಚಿಕನ್ದು ಪೀಸ್ ಹಾಕ್ಬಿಟ್ಟು ಕಾಯ್ತಾ ಕೂತ್ಕೋಬೇಕು. ಇಲ್ಲಾಂದರೆ ಸೀದಾ ಕೈ ಹಾಕಬೇಕು. ತುಂಬ ಆಳ ಇರೋದ್ರಿಂದ ಆಚೆಗೆ ಬರಬೇಕಲ್ಲ, ಆಚೆಗೆ ಬರೋರ್ಗೂ ಕಾಯಬೇಕು. ಒಂಥರ ಥ್ರಿಲ್ಲಿಂಗ್ ಇರುತ್ತೆ ಅದನ್ನು ಹಿಡಿಯೋದು ಅಂದರೆ. ತುಂಬ ಹೊತ್ತು ಕಾಯಬೇಕಾಗುತ್ತೆ. ತುಂಬ ಪೇಷನ್ಸ್ ಇರಬೇಕು ಇವಕ್ಕೆಲ್ಲ, ಮತ್ತು ತುಂಬ ಧೈರ್ಯನೂ ಕೂಡ ಬೇಕು. ಸರಿ ಕೈ ಕಚ್ಬಿಡ್ತಾವೆ ಆಮೇಲೆ. ಓ ಸಿಕ್ತು 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 ಅಂತೂ ಹಂಗೆ ಓಡ್ತಿತ್ತಲ್ಲ. ಇಲ್ಲ ಮೇಲಿಂದ ತೋರಿಸು. ಸಖತ್ ವೈಲ್ಡ್. ಹೆಂಗಾಯ್ತು ಗುರು, ಒಳ್ಳೆ ಕಪ್ಪುಗೆ ಸಖತ್ತಾಗಿದೆ. ಹಾಕ್ಲಾ? ಇದು ಓಪನ್ ಮಾಡಾಕು. ಒಳಗಡೆ ಫೈಟ್ ಸ್ಟಾರ್ಟ್ ಆಗಿರುತ್ತೆ ಅದೀಗ ಅಲ್ಲ? ನೀನು ನನ್ನ ಏರಿಯಾಗೆ ಬಂದಿದ್ಯಾ, ನೀನು ನನ್ನ ಏರಿಯಾಗೆ ಬಂದಿದ್ಯಾ ಅಂತ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಗದ್ದೆ ಹತ್ರ ಈ ಪಲ್ಟಿ ಹೊಡಿಯೋದು, ಜಂಪ್ ಹೊಡಿಯೋದು, ಈ ಮರದಿಂದ ಮರಕ್ಕೆ ಹಗ್ಗ ಕಟ್ಕೊಂಡು ಆಟ ಆಡೋದು ನೋಡಿ, ಹಿಂಗೆಲ್ಲ ಆಡ್ತಿದ್ದು ಇದೇ ಜಾಗದಲ್ಲಿ. ಸೊ ನಮ್ಮ ಗದ್ದೆನೂ ಇಲ್ಲೇ ಇರೋದ ಮೇಲೆ ತುಂಬ ಚೆನ್ನಾಗಿತ್ತು ಗುರು ಚೈಲ್ಡ್ಹುಡ್ ಲೈಫೆಲ್ಲ. ಇವಾಗ ದೊಡ್ಡವರಾಗ್ಬಿಟ್ಟಿದ್ದೀವಿ, ದುಡ್ಡು ಮಾಡಬೇಕು, ದುಡ್ಡು ದುಡಿಬೇಕು ಅನ್ನೋ ಹುಚ್ಚಲ್ಲಿ ನಮ್ಮನ್ನು ನಾವು ಕಳ್ಕೊಂಡಿದ್ದೀವಿ. ಬೇರೆ ಆಪ್ಷನ್ ಇಲ್ಲ, ಜನ್ರೇಷನ್ ತಕ್ಕನಾಗಿ ಬದಲಾಗಲೇಬೇಕು.
ವಿಧಿ ಇಲ್ಲ, ಇರೋವರೆಗೂ ಹಾಗೆ ಲೈಫ್. ಅದ್ರ ಮಧ್ಯೆ ಈ ಥರ ನಮ್ಮ ಊರುಗಳಿಗೆ ಬಂದಾಗ ಸ್ವಲ್ಪ ಹಳೆ ಮೆಮೊರೀಸ್ಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಪಡಬೇಕು, ಅಷ್ಟೇ ಇರೋ ಜೀವನ. ಕೊಂಬು ಕಾಣಿಸ್ತಿದೆ, ಕೊಂಬು ಬಂತು 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 ಬಂತು. ದೊಡ್ಡದು ಕಾಲು ನೋಡಿ, ಕಾಲು ಕಾಣ್ತೈತೆ. ನೋಡಿ ಕಚ್ಕೊಳ್ಳಿ ನೀಟಾಗಿ. ಬಂತು 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 ಬಂತು. ಎಷ್ಟು ದೊಡ್ಡದಿದಲ್ಲ, ಸರಿ ಅಂದೆ. ಹೇಳಿದ್ರೆ ನಗದು ಬಿಡುತ್ತೆ ಅಂತ. ಹೌದಾ, ಸರಿ ಸರಿ, ವೈಟ್ ಮಾಡಿ, ಸ್ವಲ್ಪ ವೈಟ್ ಮಾಡು. ಅದು ಬೇಡ, ಅದು ಬೇಡ, ಮೇಲೆ ಮೇಲೆ ಪೂರ್ತಿ ಬದಿ ಮೇಲೆ ಬೇಡ, ಫುಲ್ ಕೆಳಗೆ ಬಾ, ಫುಲ್ ಕೆಳಗೆ ಬಾ. ಕಾಣುತ್ತೆ ಬದಿ ಮೇಲೆ ಬಂದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಇದರಲ್ಲಿ. ಅದೇ ನೆಲ ಬನ್ನಿ, ಮುಂದೆ ಬನ್ನಿ. ಹೇಳಿ ಕಾಣಿಸ್ತೈತೆ ನಿಮಗೆ, ಪೂರ್ತಿ ಕಾಣಿಸುತ್ತೆ. ಹೇಳಿ ಕೈ ಹಾಕಿ ವೈಟ್ ಕಾಣ. ಏಡಿ ಹಿಡಿಯೋ ಟೆಕ್ನಿಕ್ಸಲ್ಲಿ ರೆಗ್ಯುಲರಾಗಿ ಏಡಿ ಹಿಡಿಯೋರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಅಪರೂಪಕ್ಕೆ ಯಾರಾದರೂ ಏಡಿಯಕ್ಕೆ ಬಂದರೆ ಸಖತ್ ಗಾಯ ಆಗುತ್ತೆ. ರೆಗ್ಯುಲರ್ ಹಿಡಿಯೋರಿಗೆ ತುಂಬ ಬೆರಳೆಲ್ಲ ಕಚ್ಚಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಮ್ಮ ಬಾಸ್ಗಳೆಲ್ಲ ಹಿಡಿತಿದ್ದಾರೆ. ಈಗ ಬಂದು ಸ್ಮೆಲ್ ಬತ್ತಮ್ಮಗ ಆಚೆಗೆ. ಎತ್ತೆತ್ತೆತ್ತೆತ್ ಮಗ. ಓ ಎಷ್ಟು ದೊಡ್ಡದಿದ್ದು ಮುರಿದ್ನೆ ಯಪ್ಪ. ಮುರಿಯುತ್ತೆಯಾ? ಕಡಿತ 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 ಇಡಿ 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 ಅಣ್ಣ. ಅಷ್ಟೇ 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 ಕಡಿತಾ. ಅವ ಕಡಿದಂಗೆ ಹಂಗೆ ಹಿಡ್ಕೊಂಡಿದ್ದೆ. ಸ್ವಲ್ಪ ಮೇಲೆ ಎತ್ತು ಒಂದ್ಸಲ ಅಣ್ಣ. ಅಣ್ಣ ಮೇಲೆ ಎತ್ತು ಮುರಿ. ಕೊಂಬು ಎರಡು ಕೊಂಬು ಬಿಡ್ಕ, ಎರಡು ಕೊಂಬು ಬಿಡ್ಕ ಮೊದಲು. ಬೆಂಡ್ ಮಾಡ್ತೇವೆ ಕಾಲ್ನ. ತಡಿ ಹಂಗೆ ಹಿಡ್ಕ ಹಂಗೆ ಹಿಡ್ಕ ಹಂಗೆ ಹಿಡ್ಕ ಹಂಗೆ ಹಿಡ್ಕ. ಕೊಂಬೆಂಗಿದಾವೆ ನೋಡಲಿ, ಕೊಂಬು ತೋರ್ಸೋಣ. ಮುರಿತ್ನೆ, ತಡಿ 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 ಮುರಿತ್ನೆ ಕೈಗೆ ನನ್ನ ಮುರಿತು ಆಮೇಲೆ. ಸರಿ ಆಯಿತು. ಇಲ್ಲಿ ಕಡಿದ್ರೆ ಯಾವ ಥರ ರಕ್ತ ಬರುತ್ತೆ ಗುರು, ಇದು ಅಷ್ಟು ಶಾರ್ಪಾಗಿರುತ್ತೆ ಅದ್ರದ್ದು ಕೊಂಬೆಲ್ಲ. ತುಂಬ ಕಷ್ಟ, ತುಂಬ ರಿಸ್ಕಿ. ಓಪನ್ ಮಾಡೋಕ್ಕಾಗಲ್ಲ, ಅಷ್ಟು ಟೈಟಾಗಿ ಹಿಡಿದಿರ್ತವೆ. ಫೈನಲ್ ಆಗಿ ನಮ್ಮ ಹುಡುಗರು ಕೈಯಲ್ಲಿ ಬ್ಲಡ್ ಬರೆಸ್ಕೊಂಡು ಏಡಿನ ಹಿಡ್ದೆ ಬಿಟ್ಟರು ಕೂಡ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಾನು ವೀಡಿಯೋನ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ವೀಡಿಯೋನ ಶೇರ್ ಮಾಡೋದು ಮರಿಲೇಬೇಡಿ. ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ.